ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿಮ್ಮಲ್ಲಿ ಹಳೆಯ ಒಂದು 5 ರೂಪಾಯಿಯ ನೋಟಿದ್ರೆ ನಿಮಗೆ ಗುಡ್ ನ್ಯೂಸನ್ನು ಸರ್ಕಾರ ನೀಡ್ತಾ ಇದೆ. ಹೌದು ಸ್ನೇಹಿತರೆ, ನಿಜವಾಗ್ಲೂ ಕೂಡ ಅದೃಷ್ಟವಿದ್ದರೆ ಯಾರಿಗೆ ಏನು ಬೇಕಾದರೂ ಆಗ್ಬೋದು. ಅದೇ ರೀತಿ ಇಂದಿನ ಈ ವಿಡಿಯೋನ ಮುಖಾಂತರ ನಿಮಗೆ ನಿಮ್ಮ ಜೇಬಿನಲ್ಲಿ ಏನಾದರೂ ಹಳೆಯ ಒಂದು 5 ರೂಪಾಯಿ ನೋಟ್ ಇದ್ದರೆ ನೀವು ಲಕ್ಷಾಧಿಪತಿಯನ್ನಾಗಿ ಮಾಡ್ಬೋದು ವೀಕ್ಷಕರೇ. ಕೇವಲ 5 ರೂಪಾಯಿ ನೋಟಿಂದ ನಾವು ಹೇಗೆ ಲಕ್ಷಾಧಿಪತಿ ಆಗ್ಬೋದು ಅಂತ ನೀವು ಪ್ರಶ್ನೆ ಮಾಡ್ಬೋದು. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಹಣ ಸಂಪಾದನೆ ಮಾಡೋದು ಅನ್ನೋದು ಎಲ್ರಿಗೂ ಕೂಡ ಇಷ್ಟ. ಆದರೆ ಯಾರು ಕೂಡ ತುಂಬ ಕಷ್ಟಪಡಬೇಕು ಅಂತೇಳಿ ಕೆಲಸನ ಮಾಡೋದಕ್ಕೆ ಹೋಗಲ್ಲ. ಆದರೆ ಇಲ್ಲಿ ವಿಶೇಷವಾಗಿ ಕೇವಲ ಒಂದು 5 ರೂಪಾಯಿಯಿಂದ 21 ಲಕ್ಷವನ್ನು ನಾವು ಗಳಿಸ್ಬೋದು. ಇದಕ್ಕೆ ಎಲ್ಲರೂ ಕೂಡ ನೀವು ಪ್ರಯತ್ನನ ಮಾಡಬೇಕಾಗುತ್ತೆ, ಮುಂದೆ ಬರಬೇಕಾಗುತ್ತೆ. ಅಷ್ಟಕ್ಕೂ ಯಾವ ರೀತಿಯ ಒಂದು ನೋಟನ್ನು ಬಳಸಿದ್ರೆ ನಾವು ಇಷ್ಟು ಹಣವನ್ನು ಗಳಿಸ್ಬೋದು ಅಂತ ಹೇಳಿ ನೀವು ಕೇಳ್ಬೋದು. ಹಳೆಯ ಒಂದು 5 ರೂಪಾಯಿ ನೋಟನ್ನು ಇರುತ್ತೆ, ವಿಶೇಷ ಕಾರಣವನ್ನು ಹೊಂದಿದೆ. ಅದರಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾದ್ರೆ ಏನಂದರೆ, ಇಲ್ಲಿ ಒಂದು ಪ್ರಮುಖವಾಗಿ 5 ರೂಪಾಯಿಯ ಒಂದು ನೋಟಿನಲ್ಲಿ ಒಂದು ಇಸ್ಲಾಂ ಧರ್ಮದ ಒಂದು ಸಂಖ್ಯೆ ಆಗಿರುವಂತಹ 786ರ ಕ್ರಮ ಸಂಖ್ಯೆಯನ್ನು ಹೊಂದಿದರೆ ನೀವು ಖಂಡಿತವಾಗ್ಲಿ ಅದನ್ನು ಎತ್ತಿಟ್ಕೊಬೇಕಾಗುತ್ತೆ. ಇದು ಒಂದು ಪವಿತ್ರವಾದಂತಹ ಇಸ್ಲಾಂ ಧರ್ಮಕ್ಕೆ ಸೇರಿರುವಂಥ ಒಂದು 786ರ ಕ್ರಮ ಸಂಖ್ಯೆ. ಖಂಡಿತವಾಗಿಯೂ ಇದು ಒಂದು ಕಂಡೀಷನ್, ಇದನ್ನು ಕೂಡ ನೀವು ಎತ್ತಿಡ್ಕೊಬೋದು. ಎರಡನೆಯದಾಗಿ ಒಂದು ನೋಟಿನ ಮೇಲೆ ಟ್ರ್ಯಾಕ್ಟರ್ನಲ್ಲಿ ರೈತ ಇರಬೇಕು, ಅದನ್ನು ಕೂಡ ನಾವು ಎತ್ತಿಡ್ಕೊಬೇಕು ವೀಕ್ಷಕರೇ. ಇದು ಕೂಡ ನೀವು ಗಳಿಸ್ಕೊಬೋದು. ಇವುಗಳನ್ನು ನೀವು ಹರಾಜು ಮಾಡಿದ್ರೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದ ವೆಬ್ಸೈಟ್ಗಳಲ್ಲಿ ಹಣವನ್ನು ಪಡ್ಕೊಬೋದು. ಹರಾಜು ಪ್ರಕ್ರಿಯೆಯಲ್ಲಿ ನೀವು ಮಾಡಿದ್ರೆ ನೀವು ಲಕ್ಷಾಂತರ ಹಣವನ್ನು ಗಳಿಸ್ಬೋದು. ಅದೇ ರೀತಿ ವೆಬ್ಸೈಟ್ಗಳು ಹಿಡಿದವೆ, ಆನ್ಲೈನಲ್ಲಿ ನೀವು ಅಪ್ಲೋಡನ್ನು ಮಾಡಿ ಉತ್ತಮ ಹಣವನ್ನು ಗಳಿಸ್ಬೋದು. ತುಂಬ ರೀತಿಯ ನಿಮಗೆ ಹಣ ಗಳಿಸಲು ತುಂಬ ಮಾರ್ಗಗಳಿದೆ. ನೋಡಿ ವೀಕ್ಷಕರೇ, ಇದಾಗಿತ್ತು 5 ರೂಪಾಯಿಯ ಒಂದು ಹಳೆಯ ನೋಟಿನ ವಿಚಾರ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.